ಇವತ್ತು ನಾವು ನಿಮಗೆ ಒಂದು ಸ್ಪೆಷಲ್ ಆಗಿ ಬ್ಯಾಂಗ್ಳೂರಲ್ಲಿ ಕೂಡ್ಲುಗೇಟಿಂದ ಬೊಮ್ಮನಹಳ್ಳಿಗೆ ಏನೆಲ್ಲ ಸ್ಪೆಷಲ್ ಇಟ್ಟಿದೆ ಅಂದರೆ ನೈಟ್ ಟೈಮಲ್ಲಿ 11 o'clock ಅಪ್ ಟು 3 o'clock ಏನೆಲ್ಲ ಸಿಗುತ್ತೆ ನಿಮಗೆ, ಏನೆಲ್ಲ ಸಿಗಲ್ಲ ಅದೆಲ್ಲ ನಾವು ನಿಮಗೆ ತೋರಿಸ್ಕೊಡ್ತೀವಿ ಇವತ್ತು. ನೀವು ಇವಾಗ ಬಂದು ಎಷ್ಟು ವರ್ಷ ಆಯಿತು? 3 years ಆಯಿತು. ಇಲ್ಲೇ ನೀವು ಕೂಡ್ಲುಗೇಟಿಂದ ಬೊಮ್ಮನಹಳ್ಳಿವರೆಗೆ ಎಷ್ಟು ಸಲ ವಾಕಿಂಗ್ ಹೋಗಿದ್ದೆ? 3 to 4 times ವಾಕಿಂಗ್ ಹೋಗಿದ್ದೀವಿ 3 yearsಲ್ಲಿ. 3 yearsಲ್ಲಿ ನೈಟ್ ನಮಗೆ ಡ್ಯೂಟಿ ಅದೆಲ್ಲ ಪ್ರಾಬ್ಲಮ್ ಇರುತ್ತೆ, ಹಾಗೆ ಸ್ವಲ್ಪ ಶಿಫ್ಟ್ ವೈಸ್ ಇರುತ್ತಲ್ಲ, ಶಿಫ್ಟ್ ವೈಸ್ ಡ್ಯೂಟಿ ಆ ಟೈಮಲ್ಲಿ ಟೈಮ್ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ಆ ಕಡೆ ಈ ಕಡೆ ವೇರಿಯೇಷನ್ ಆಗ್ತಾ ಇರುತ್ತೆ. ಆಗುತ್ತೆ. ಅದಕ್ಕಾಗಿ ಹೋಗ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಓಕೆ, ಅದಕ್ಕೆ ಔಟ್ಸೈಡ್ ಎಲ್ಲೂ ಹೋಗಲ್ಲ ನಾವು. ಈ ತರ ಯಾರಾದ್ರು ಫ್ರೆಂಡ್ಸ್ ಬಂದ್ರೆ ಔಟ್ಸೈಡ್ ಹೋಗುತ್ತೆ. ಅದಕ್ಕೆ ನಾನು ಹೇಳ್ತಿರೋದು, ಇವತ್ತು ನಾವು ತೋರಿಸ್ತೀವಿ ನಿಮಗೆ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವತ್ತು ನಮ್ಮ ಇಲ್ಲಿ ಹೇಗಿರುತ್ತೆ ಅಂತ. ಅಣ್ಣ, ನೀವು IPL ನೋಡ್ತೀರಾ ಅಣ್ಣ? IPL ಯಾರು ಫೇವ್ರೆಟ್? ಬೆಂಗಳೂರು RCB. Yes, I like it. I like it. ಯಾ मैं शुरू से अभी तक मैं विराट कोहली का ही फैन हूँ. हाँ, अभी तुम किधर से? मैं बिहार से. बिहार से? अभी तुम किधर है? अभी बेंगलोर. ಬೆಂಗಳೂರು. Few moments later. ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ? ಈಗ ನಮ್ದೊಂದು ಫೇವ್ರೆಟ್ ಆಂಟಿ, ಯಾವಾಗಲೂ ನಾವು ಡೈಲಿ ಬರ್ತಿರೋ ಕಸ್ಟಮರ್, ಅವ್ರ ಮುಂದೆ ಹೋಗ್ತೀವಿ. ನಾವು ಹೇಗೆ ಕೇಳ್ತಿದ್ವಿ ನಮ್ಮ RCB ಮ್ಯಾಚಿನ ವಿಷಯ ಏನಂತ ಅವ್ರ ಹತ್ರ ಕೇಳ್ತಿದ್ವಿ. ಬನ್ನಿ ಇವ್ರ ಹತ್ರ ಕೇಳಿ, ಇವ್ರ ಹತ್ರ ಬ್ರೋ, ಇವ್ರ ಹತ್ರ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಕೇಳಿ. ಮ್ಯಾಚ್ ನೋಡಿದ್ರಾ? ಮ್ಯಾಚ್ ನೋಡಿದ್ರ? ಹೇಗಿತ್ತು ಮ್ಯಾಚ್? ನಮ್ದು RCB ಯಾವತ್ತಿದ್ರು ಬ್ಯಾಂಗ್ಳೂರಲ್ಲಿ ಏನು ಹೇಳ್ತೀರಿ? IPL ನೋಡ್ತೀರಾ? ಅಯ್ಯೋ ಅಯ್ಯೋ ನೀವು ಫ್ಯಾನ್? ಯಾವ ಫ್ಯಾನ್? ನಾನು ಇದು ನೀವು ಯಾರವರು? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಾವು ಕರ್ನಾಟಕದಲ್ಲಿ ನಮ್ದು RCBನೇ ಗೆಳೆಯೋದು ಅಷ್ಟೇ. ಹಾಕೋ ಹೇಳ್ತೀನಿ. ಮ್ಯಾಚ್ ಯಾರಿಗೆ ಇದು ಮುಗಿದ್ರೆ ಇದು ಇದ್ರೆ ಅಷ್ಟೇ. ಇವಾಗ ಆಕ್ಚುಲಿ ಪ್ರೆಸೆಂಟ್ ಆಗಿ ಬಂದು ಇವಾಗ ಕೂಡ್ಲಿಗೇಟ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೀವಿ. ಇವಾಗ ನಾವು ಪ್ರೆಸೆಂಟ್ ಆಗಿ ಇಲ್ಲಿ ಇರೋದು ಕಾರಣ ಏನಂದ್ರೆ, ಇಲ್ಲಿಂದ ಸೀದಾ ಡೈರೆಕ್ಟ್ ಆಗಿ ನಾವು ಬಂದು ಬೊಮ್ಮನಹಳ್ಳಿಗೆ ಹೋಗ್ತಾ ಇದ್ದೀವಿ. ಬೊಮ್ಮನಹಳ್ಳಿಯಲ್ಲಿ ಈ ವೇ ಅಲ್ಲಿ ನಮ್ಮ RCB ಫ್ಯಾನ್ಸ್ ಯಾರಿದ್ದಾರೆ ಅಂದ್ರೆ ಇವತ್ತು ವಿನ್ ಆಗಿರೋ ಒಂದು ಕ್ರೇಜ್ ಹೇಗಿರುತ್ತೆ ಅಂತ ನಾವು ಒಂದು ಚೆಕ್ ಮಾಡೋಣ, ನಾವು ನೋಡೋಣ ಬನ್ನಿ. ಈಗ ಕೂಡ್ಲಿಗೇಟ್ ಮೆಟ್ರೋ ಸ್ಟೇಷನ್ ಇಂದ ಡೈರೆಕ್ಟ್ ಆಗಿ ನಾವು ಬೊಮ್ಮನಹಳ್ಳಿಗೆ ಹೋಗ್ತಾ ಇದ್ದೀವಿ ಬೈ ವಾಕ್. ಇವಾಗ ಎಷ್ಟೆಲ್ಲ ಫ್ಯಾನ್ಸ್ ಸಿಗ್ತಾರೆ ಅಂತ ನೋಡೋಣ, ಲೆಟ್ಸ್ ಚೆಕ್ ಗೈಸ್. ಇವಾಗ ನಾವು ಆಲ್ಮೋಸ್ಟ್ ಗಾರೆಬಾವಿ ಪಾಳ್ಯ ರೀಚ್ ಆಗ್ತಾ ಇದ್ದೀವಿ. ರೀಚ್ ಆಗ್ಲಿಕ್ಕೆ ಒಂದು ಆಲ್ಮೋಸ್ಟ್ 100 meters ಇದೆ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಗಾರೆಬಾವಿ ಪಾಳ್ಯದಲ್ಲಿ ಇಲ್ಲಿಂದ ನೆಕ್ಸ್ಟ್ ಬೊಮ್ಮನಹಳ್ಳಿಗೆ ನಮ್ಗೆ ಜಾಸ್ತಿ ಕ್ರೌಡ್ ಸಿಗುತ್ತೆ. ಅಲ್ಲಿ ಒಂದು ಎಷ್ಟು ಜನ ನಮ್ಮ ಒಂದು ಫ್ಯಾನ್ ಬೇಸ್ ಇದೆ ಅಂತ ಒಂದು ಚೆಕ್ ಮಾಡೋಣ. RCB ಫ್ಯಾನ್ ಅಲ್ಲಿ ಯಾರೆಲ್ಲ ಇದ್ದಾರೆ, ಯಾವ ತರ ನಾವೆಲ್ಲರೂ ಫ್ಯಾನ್ಸ್. ಇಂಡಿಯಾದವರು ಅಂದ್ರೆ ಎಲ್ಲರೂ. ಈಗ ಪಾಕಿಸ್ತಾನ ಕರ್ನಾಟಕದಲ್ಲಿ ನಾವಿರೋದು, ಹುಟ್ಟಿ ಬೆಳೆದಿರೋದು ಇಂಥದ್ದಿಲ್ಲೇ, ಬೆಳೆದಿರೋ ಅಲ್ಲಿರ್ಬೋದು, ಇಂಥದ್ದಲ್ಲಿ ಕರ್ನಾಟಕದಲ್ಲಿ
ಅಂದ್ಮೇಲೆ ಯಾರಿಗೆ ನಾವು ಸಪೋರ್ಟ್ ಮಾಡ್ಬೇಕು? ಹಿಂದೂರಲ್ಲಿ ಕನ್ನಡದವರಲ್ಲಿ ಎಲ್ಲ ಒಂದೇ. ಒಂದೇ. ಹೌದು. ಹಿಂದೂದವರಲ್ಲಿ ಎಲ್ಲ ಒಂದೇ. ಇವತ್ತು ನಮ್ದು ಫಸ್ಟ್ ಮ್ಯಾಚ್ ಹೌದು. RCB. ನಮ್ದು ಹೇಗಿದೆ? ಸಂತೋಷ, ವಿನ್ ಆಗಿದೆ. ಖುಷಿ, ಹಾ. ಖುಷಿ, ಖುಷಿಯಾಗಿದೆ. ಇರ್ಲಿ, ಖುಷಿ, ಕರ್ನಾಟಕಕ್ಕೆ ಬೆಂಗಳೂರಿಗೆ ಖುಷಿ, ಎಲ್ಲರೂ ಎಂಜಾಯ್ ಮಾಡಿ. ಮತ್ತೆ ನೆಕ್ಸ್ಟ್ ಚೆನ್ನಾಗಿದೆ. ಬರ್ತಾ ಬರ್ತಾ RCB ಗೆಲ್ತಾನೆ ಹೋಗುತ್ತೆ. ಹೌದು, ಒಂದು ಈ ಸಲನು ಕಪ್ ನಮ್ದೇ. Yes, thank you. ಇವಾಗ ಇವ್ರನ್ನೊಂದು ಕೇಳೋಣ. ಸರ್ ಹಾಯ್, ನಾವೊಂದು ಯೂಟ್ಯೂಬ್ ಚಾನೆಲ್ ಇಂದ ವಿಡಿಯೋ ಮಾಡ್ತಾ ಇದೀವಿ. ಅಂದ್ರೆ ಇವಾಗ ಕನ್ನಡ ಬರುತ್ತಲ್ಲ? ಓಕೆ. ಕನ್ನಡ ಬರುತ್ತಲ್ಲ? बरला हिंदी। अभी IPL देख रहे हैं हम तुम? आज भी देख क्या? अभी मैच हो गया तो अभी आज तुम्हारा IPL फेवरेट टीम कौन सा है? कैसी बात? RCB पक्का। हम लोग अभी कर्नाटका में तो कौन सा टीम को अभी हम लोग RCB पक्का RCB के बाद थोड़ा और एक दो लाइन हम तुमको हमारा चैनल नहीं, RCB अच्छा से बैटिंग किया है और जो कोहली है वो अच्छा से बैटिंग किया है और उनका मतलब क्या है ना, वो जो रन रेट जैसे बनाना है वो अच्छे से बना अच्छा है। से आज जल्दी से फिनिश किया है। हाँ, नेक्स्ट टाइम हमारा एक टाइम जीत गया, ट्रॉफी ले गया। ट्रॉफी लेना चाहिए, RCB लेना चाहिए, इस ट्रॉफी सीजन भी लेना चाहिए। लेना चाहिए। ओके सर, थैंक यू। ಇವಾಗ್ಲೇ ನಮ್ದು RCB ಜರ್ಸಿ ಹಾಕೊಂಡು ಬಂದಿದ್ದಾರೆ ನೋಡಿ. ಇನ್ನಾಗಿರೋ ಕ್ರೇಜ್ ಒಂದು ಇವರ ಹತ್ರ ಹೇಗಿದೆ ಅಂತ ಕೇಳ್ಕೊಂಡ್ ಬರೋಣ. ಬ್ರೋ ಹೇಗೆ ನಮ್ದು ಒನ್ ಸೈಡ್ ಮ್ಯಾಚ್ ಆಗಿದೆ, ಏನಂತೀರಾ ಇದ್ರ ಬಗ್ಗೆ? ಈ ಸಲ ಕಪ್ ನಮ್ದು. ಒಂದು ನಮ್ ವಿರಾಟ್ ಕೊಹ್ಲಿ ಬಗ್ಗೆ, ಒಂದು ಇವತ್ತು ಹೊಡೆದಿರೋ ಒಂದು ವಿನ್ನಿಂಗ್ಸ್ ಬಗ್ಗೆ ಒಂದು ಹೇಗಿದೆ? ಕನ್ನಡ ಕನ್ನಡ ವಿರಾಟ್ ಕೊಹ್ಲಿ how is chasing? is better. Soon he will maybe I accept a century for next upcoming matches. Yeah, next time he will do better than this This time. match. Yeah, actually this is the beginning. Okay, It's not an end. it's not an end. This time 100% sure you will take this year trophy. ಈ ಸಲ ಕಪ್ Up. ನಮ್ದೆ. ಯಸ್, ಥ್ಯಾಂಕ್ ಯು ಬ್ರೋ. ರೀಚ್ ಆಗ್ತಾ ಬಂದ್ವಿ ಬೊಮ್ಮನಹಳ್ಳಿಗೆ. ಇಲ್ಲಿ ಒಂದು ಆಟೋ ಸೆಂಟರ್ ಅಂತ ಇದೆ ನೋಡಿ. ಅಂದ್ರೆ ಪ್ರೀಮಿಯಂ ಕಾರ್ ಎಲ್ಲ ಕಾರ್ ಇರ್ಬೋದು. ಒಂದು ಸೆಕ್ಯೂರಿಟಿ ಒಳಗಿದ್ದಾರೆ ನೋಡಿ ಅಲ್ಲಿ. ಅದ್ರ ಪಕ್ಕದಲ್ಲಿ ನೋಡಿ ಸೆಕ್ಯೂರಿಟಿ ಪಕ್ಕದಲ್ಲಿ ಮಿನಿ ಕೂಪರ್ ಇದೆ ನೋಡಿ. ಮಿನಿ ಕೂಪರ್ ಇಂಜಿನ್ ತೆಗೆದಿಟ್ಟಿದ್ದಾರೆ. ಅಂದ್ರೆ ಈ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ನೋಡಿ. ಮಿನಿ ಕೂಪರ್ ಹೇಗೆ ಒಂದು ಅದ್ರ ಒಂದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಿಮ್ಗೆ ಗೊತ್ತಿದೆ, ಓಕೆನಾ? ಒಂದು ಮಿನಿ ಕೂಪರ್ ಇದೆಲ್ಲ ತೆಗ್ದಿಟ್ಟಿದ್ದಾರೆ ಇಂಜಿನ್. ಯಾವ ತರ ಅದ್ರ ಪರ್ಫಾರ್ಮೆನ್ಸ್ ಇದೆ ನಿಮ್ಗೆ ಗೊತ್ತಿದೆ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆದ್ರೆ ಇಲ್ಲಿ ಯಾಕೆ ಈ ತರ ಆಗಿದೆ ಅಂತ ಗೊತ್ತಿಲ್ಲ. ನಾವು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಇವ್ರ ಹತ್ರ ತಿಳ್ಕೊಂಡು ಏನಾಗಿದೆ, ಎಷ್ಟು ದಿನದಿಂದ ಇಲ್ಲಿದೆ, ಏನ್ ಪ್ರಾಬ್ಲಮ್ ಆಗಿ ಇಂಜಿನ್ ಡೌನ್ ಮಾಡಿದ್ದಾರೆ, ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ತಗೊಂಡು ನಿಮ್ಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಏನಂತ ಒಂದು ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಇದು ಮಾತ್ರ 100% ಶೂರ್. ಲೆಟ್ಸ್ ಚೆಕ್ ವಿತ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಕಮ್ ಆನ್ ಗೈಸ್. ಇವಾಗ ಹೊಂಗಸಂದ್ರ ಬಂದಿದೀವಿ. ಹೊಂಗಸಂದ್ರದಿಂದ ನೆಕ್ಸ್ಟ್ ನಮ್ಗೆ ಬೊಮ್ಮನಹಳ್ಳಿ ಸಿಗುತ್ತೆ. ಬೊಮ್ಮನಹಳ್ಳಿಯಲ್ಲಿ ಎಷ್ಟು ನಮ್ಮ ಒಂದು ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ, ನಮ್ಮ RCB ಫ್ಯಾನ್ಸ್ ಇದ್ದಾರೆ. ಲೆಟ್ಸ್ ಚೆಕ್. ಬೊಮ್ಮನಹಳ್ಳಿ ರೀಚ್ ಆಗ್ತಾ ಇದೀವಿ. ಇಲ್ಲಿ ನಾವು ಬ್ರೋ ನೀವು IPL ನೋಡ್ತೀರಾ? ಇವತ್ತು ನಾವು ಬೊಮ್ಮನಹಳ್ಳಿ ರೀಚ್ ಆಗಿದ್ದೀವಿ. ಬೊಮ್ಮನಹಳ್ಳಿ ರೀಚ್ ಆಗಿ ಇವಾಗ ಇಲ್ಲಿ ನಮ್ಮ ಯಾರೆಲ್ಲ ಫ್ಯಾನ್ಸ್ ಇದ್ದಾರೆ ಒಂದು ಚೆಕ್ ಮಾಡಿ ನೋಡಿ. ನಮ್ದು ನಮಸ್ಕಾರ. ಇವತ್ತು ಮ್ಯಾಚ್ ನೋಡಿದ್ರಾ? ಇವತ್ತು ನಮ್ಮ ಮ್ಯಾಚ್ ನೋಡಿದ್ದಾರೆ. ನಮ್ದು ಮ್ಯಾಚ್ ಇದು ಒಂದು ಇನ್ನಿಂಗ್ಸ್ ಬಗ್ಗೆ ಮಾತಾಡಿದ್ವಿ. ಚೆನ್ನಾಗಿತ್ತು, ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಆಲ್ರೌಂಡ್ ಕೊಟ್ಟು ಒಂದ್ ಸೈಡ್ ಆಗಿದೆ ಅಲ್ಲ? ಎಲ್ಲ ಒಂದ್ ಸೈಡ್ ಫುಲ್ ಚೆನ್ನಾಗಿತ್ತು. ಈ ಸಲನೂ ಕಪ್ ನಮ್ದೆ. ಎಸ್, RCB ಜರ್ಸಿ ಹಾಕಿದ್ಮೇಲೆ ಪ್ರತಿ ಮ್ಯಾಚ್ ವಿನ್ ಆಗ್ತಾ ಹೋಗ್ಬೇಕು. ಚೆನ್ನಾಗಿತ್ತು. ಬಂದಿದ್ರ ನೀವು? ಹಾ? ಬಂದಿದ್ರ ಸ್ಟೇಡಿಯಂ? ಸ್ಟೇಡಿಯಂ ಬಂದಿಲ್ಲ.
ಎಷ್ಟಿತ್ತು ಟಿಕೆಟ್? 5,000. ನೋಡಿ ನಮ್ಗೆ ಇವಾಗ ಸ್ಟೇಡಿಯಂಗೆ ಹೋಗಿ ಮ್ಯಾಚ್ ನೋಡಿ ವಿನ್ ಆದ್ಮೇಲೆ ಬೊಮ್ಮನಲ್ಲಿ ಇಲ್ಲಿ ಬಂದಿದ್ದಾರೆ. ಅದ್ರ ಬಗ್ಗೆ ಬ್ರೋ ಹೇಗಿತ್ತು? ಲೈವ್ ಆಗಿ ನೋಡಿದ್ರಾ? ಸೂಪರ್ ಆಗಿತ್ತು. ಸೂಪರ್, ಎಲ್ಲ ಒನ್ ಸೈಡ್ ಮ್ಯಾಚ್. ಕ್ರೌಡ್ ಆಲ್ಮೋಸ್ಟ್ 99% ಎಲ್ಲ RCB ಸಪೋರ್ಟರ್ಸ್. SRH ಜೆರ್ಸಿ ಅಲ್ಲೊಂದು ಬಿಟ್ರೆ ಎರಡೆರಡು ಅಷ್ಟೇ, ಎಲ್ಲೂ ಕಾಣಿಸ್ಲಿಲ್ಲ ನಂಗಂತೂ. ಎಲ್ಲ RCB ಈ ಸಲ ಅಂತೂ ಹೊಡಿಲೇಬೇಕು ಪಕ್ಕ. ಸೂಪರ್ ಆಗಿತ್ತು ಮ್ಯಾಚ್. ಓಕೆ, ಅನುಷ್ ಅಂತ. ಓಕೆ, ಇವಾಗ ನಾವು ಬೊಮ್ಮನಲ್ಲಿ ಸಿಗ್ನಲ್ ಅಲ್ಲಿ ಇದ್ದೀವಿ. ನೋಡಿ ನಮ್ಮ ಜೀವನ ಇದ್ದಾರೆ. ಜೀವನವರೇ ಮಾತಾಡಿ. ನಾನು ಸೋನವನ್ನು ರೋಡ್ ಕ್ರಾಸ್ ಮಾಡ್ತೀನಿ. ಊರಿಗೆ ಇವಾಲದ ಮರವೋ, ಈ ಸೀಮೆಗೆ ಶಿವ ನೀಡಿದ ವರವೋ. ಏನ್ ಹೇಳ್ಬೇಕಾ? ನಾವು ಯಾವಾಗ ಮನುಷ್ಯರೇ ಮೂಕ ಪ್ರಾಣಿಗಳಿಗೆ ಯಾವತ್ತಿದ್ರು ನಾವು ಹೆಲ್ಪ್ ಮಾಡ್ಬೇಕು. ನಂಗೆ ಯಾರು ಏನ್ ಹೇಳ್ತಾರೆ ಸಾಯ್ಲಿ, ಆದ್ರೆ ನಾವು ಮೂಕ ಪ್ರಾಣಿಗಳಿಗೆ ಮಾತ್ರ ಜೀವ ಕೊಡ್ಲಿಕ್ಕೆ ಬರೋದು. ನಾವು ಕೊಟ್ಟಿರೋ ದೇಶ ಇದು. ಓಕೆ ಗೈಸ್, ನಾವಿವಾಗ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡ್ತೀವಿ. ಐಪಿಎಲ್ ನೋಡ್ತೀರಾ? ನೋಡಿದೀರಾ? RCB ಇವತ್ತೊಂದು ಇನ್ನಿಂಗ್ಸ್ ಬಗ್ಗೆ ಏನು ಹೇಳಿ ಇಷ್ಟಪಡ್ತೀನಿ. ಬನ್ನಿ ಬ್ರೋ, ಪರವಾಗಿಲ್ಲ. ಇವತ್ತು RCB ಸಾಲ್ಟ್ ಕ್ಯಾಚಸ್. ಸೊ ಮುಂಚೆ ನಾವೇನ್ ABD ನೋಡಿದ್ವಿ, ಇವತ್ತು ಅದು ಮತ್ತೆ ರೀಕ್ರಿಯೇಷನ್ ಆಯ್ತು. SRH ವಿರುದ್ಧನೇ ABD ಕ್ಯಾಚ್ ಹಿಡಿದಿದ್ದು. ಇವತ್ತು ಸಾಲ್ಟ್ ಕೂಡ ಅದೇ ಕ್ಯಾಚಸ್ ಇದೆ. ಅಂಡ್ ರಿಪ್ಲೈ ಬಂದಿತ್ತಲ್ಲ SRH ಇಂದ, ಐ ಮೀನ್ ಮೆಸೇಜ್ ಹಾಕಿದ್ರಲ್ಲ. ಸೊ ಆಕ್ಷನ್ಗೆ ಪ್ರತಿಕ್ರಿಯೆ, ರಿಯಾಕ್ಷನ್ ಕೊಟ್ಟಿದೀವಿ 11 ಈ ಸಲ ಫಸ್ಟ್ ಮ್ಯಾಚ್ ವಿನ್ ಆಗಿದೀವಿ. ಹೌದು, ಲಾಸ್ಟ್ ಟೈಮ್ ಕಪ್ ಗೆದ್ದಿದ್ದೀವಿ. ಈ ಸಲ ಈ ಸಲ ಗೆದ್ದೆ ಪಕ್ಕ. ಎಲ್ಲರಿಗೂ ಹೇಳೋದು ಒಂದೇನೆ, ಲಾಸ್ಟ್ ಟೈಮ್ ಕ್ರೌಡ್ ಇಂದ ಗೆದ್ದ ಮೇಲೆ ಸ್ವಲ್ಪ ಸೊ ಮ್ಯಾಚ್ ನೋಡೋದು ಸ್ಟೇಡಿಯಂಗೆ ನೋಡ್ಬೇಕು ಅಂತ ಏನಿಲ್ಲ. ಸೊ ಮ್ಯಾಚ್ ಗೋಸ್ಕರ ಸುಮ್ನೆ ದುಡ್ಡು ಸುರ್ಕೊಂಡು ಈಗ 5,000 10,000 ಟಿಕೆಟ್. ಈಗ ನಮಗೆ ಬೆಂಗಳೂರಲ್ಲಿ ನಾನು ಗೊತ್ತಿದ್ದಂಗೆ ಸಂಬಳ ಸಿಗೋದು 20,000 ಸ್ಟಾರ್ಟ್. 20,000 ಮ್ಯಾಕ್ಸಿಮಮ್ 30,000. ಅಲ್ಲಿ ಅಷ್ಟೋ ಜನ ಬಂದಿರೋರು ಯಾರು ಇದು ಅಫೋರ್ಡಬಲ್ ಆಗಿರಲ್ಲ. ಇವ್ರು ಕೂಡ ಟಿಕೆಟ್ ರೇಟ್ ಹೆಂಗೂ ಕಮ್ಮಿ ಮಾಡಲ್ಲ. ಅದು ಗೊತ್ತಿರೋ ವಿಷಯ. ಕ್ರೇಜಿಗೋಸ್ಕರ ದುಡ್ಡನ್ನ ತುಂಬಾ ಖರ್ಚು ಮಾಡಬೇಡಿ. ನೋಡಿ ಮ್ಯಾಚ್ ನೋಡಲ್ಲ ಬೇಡ ಅಂತ ಹೇಳ್ತಿಲ್ಲ. ನಿಮ್ಗೆ ಅದೇನೆ ಫೋನಲ್ಲಿ ನೋಡಿದ್ರು ಅದೇ ಸಿಗುತ್ತೆ ಮ್ಯಾಚ್. ಸ್ಟೇಡಿಯಂ ಹೋಗಿ ನೋಡಿ. ಪ್ರತಿ ಮ್ಯಾಚ್ ದುಡ್ಡನ್ನ ಸಾಲ ಮಾಡಿ ನೋಡಕ್ ಹೋಗ್ಬೇಡ್ರಿ. ಅಫ್ಕೋರ್ಸ್ ಇವರು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಅಷ್ಟೇ. ಫ್ಯಾನ್ಸ್ ಕ್ರೇಜ್ ನಮ್ದು ಕ್ರೇಜ್ ಇದೆ. ಹಾಗಂತ ಸುಮ್ಮನೆ ಕೈಯಿಂದ ದುಡ್ಡು ಹಾಳು ಮಾಡ್ಕೊಳ್ಳೋದು. ಅಫ್ಕೋರ್ಸ್ ಬೆಟ್ಟಿಂಗು ಬಿಡಿ, ಬಿಟ್ಟು ಮ್ಯಾಚ್ ನೋಡಿ ಸಪೋರ್ಟ್ ಮಾಡಿ RCB. ಈ ಸಲ ಕಪ್ ಇಲ್ಲ. ಎಸ್, ಥ್ಯಾಂಕ್ ಯು.